ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ನಿಮಗೊಂದು ಭಾಳ ಈಸಿ ಆಗಿರುವಂಥ ಮತ್ತು ಇನ್ಸ್ಟೆಂಟಾಗೆ ಮಾಡ್ಕೊಬೋದಾದಂಥ ಬದನೆಕಾಯಿನ ಉಪಯೋಗಿಸ್ಕೊಂಡು ಬದನೆಕಾಯಿ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಒಂದು ಮೀಡಿಯಂ ಸೈಜಿನ ಅಂದರೆ ದೊಡ್ಡ ಸೈಜಿನ ಬದನೆಕಾಯಿನ ತೊಗೊಂಡಿರುವಂಥದ್ದು, 2 ಟೀ ಸ್ಪೂನು ಕಡಲೆ ಹಿಟ್ಟು, 1 ಟೀ ಸ್ಪೂನು ಆಮ್ಚೂರ್ ಪೌಡ್ರು, ಅರ್ಧ ಟೀ ಸ್ಪೂನು ಅರಿಶಿಣ, 1 ಟೀ ಸ್ಪೂನು ಜೀರಿಗೆ ಪೌಡ್ರು, 2 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು, 3/4 ಟೀ ಸ್ಪೂನ್ ಅಷ್ಟು ಉಪ್ಪು, ಧನಿಯಾ ಪೌಡ್ರು 2 ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು, ಇಂಗು 3 ರಿಂದ 4 ಪಿಂಚ್ ಅಷ್ಟು ತಗೊಂಡಿರುವಂತದ್ದು. ಈಗ ಕೇವಲ ಇಷ್ಟನ್ನೇ ಪದಾರ್ಥಗಳನ್ನ ಬಳಸ್ಕೊಂಡು ಬದನೆಕಾಯಿನ ಫ್ರೈನ ಹೇಗ್ ಮಾಡೋಣ ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಒಂದು ಪ್ಲೇಟ್ ತಗೊಂಡಿರುವಂತದ್ದು, ಆ ಪ್ಲೇಟ್ಗೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಬೋಣ, ಅದಕ್ಕೆ ಅರಿಶಿನ ಕೂಡ ಸೇರಿಸ್ಕೋಣ. ಇಟ್ಕೊಂಡಿದ್ದಂತ ಎಲ್ಲಾ ಪದಾರ್ಥಗಳನ್ನ ಸೇರಿಸ್ಕೊಂಡ್ ಆದ್ಮೇಲೆ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೋಣ. ಎಲ್ಲ ಬಹಳ ಅಂದ್ರೆ ಬಹಳ ಸುಲಭವಾಗಿ ಮಾಡಬಹುದು. ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಈಗ ಇಟ್ಕೊಂಡಿದ್ವಲ್ಲ ಬದನೆಕಾಯಿನ, ಅದನ್ನ ಒಂದೊಂದಾಗಿ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಅದಕ್ಕೆ ಪೇಸ್ಟ್ ಮಾಡ್ಕೊಂಬೋಣ. ಪೇಸ್ಟ್ ಮಾಡ್ಕೊಂಡ್ ಆದ್ಮೇಲೆ ಈ ರೀತಿ ಮಾಡ್ಕೊಂಡು ಎಲ್ಲಾನು ಒಂದು ಸೈಡ್ ನಲ್ಲೇ ಇಟ್ಕೊಬೇಕು. ಇದ್ರಲ್ಲಿರುವಂತ ನೀರಿನ ಅಂಶ ಇರ್ತಲ್ಲ, ಅದೇ ಇದಕ್ಕೆಲ್ಲ ನೀಟಾಗಿ ಎಳ್ಕೊಂತಿದೆ. ಎಲ್ಲಾ ಪೀಸ್ಗಳನ್ನು ಇದೇ ರೀತಿ ಮಾಡ್ಕೋಣ. ಎಲ್ಲಾನು ಪೂರ್ತಿಯಾಗಿ ಈ ರೀತಿ 2 ಸೈಡು ಪೇಸ್ಟ್ ಮಾಡ್ಕೊಂಡ್ ಆದ್ಮೇಲೆ ಇಲ್ದಿದ್ರೆ ಡಿಪ್ ಮಾಡ್ಕೊಂಡ್ ಆದ್ಮೇಲೆ ಇದನ್ನ ಸುಮಾರು ಒಂದು 5 ನಿಮಿಷಕ್ಕೆ ಇದೇ ರೀತಿ ಇಟ್ಕೊಂಬೋಣ. ಯಾಕೆಂದ್ರೆ ಅದ್ರಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಹೀರ್ಕೊಂಡು ಎಲ್ಲ ಒಂಥರ ಪೇಸ್ಟ್ ತರ ಆಗಿರ್ತಿರೋದು. ಒಂದು 5 ನಿಮಿಷ ಬಿಟ್ಕೊಂಡೀಗ ನೋಡೋಣ. ಈಗ ಸ್ಟವ್ ಹಚ್ಕೊಂಡೆ, ಸ್ಟವ್ ಮೇಲೆ ಕಬ್ಬಿಣದೊಂದು ಹಂಚು ಇಟ್ಕೊಂಡಿದ್ದೀನಿ. ಹಂಚಿಗೆ 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಂಚು ಪೂರ್ತಿಯಾಗಿ ಬಿಸಿ ಆಗಿದ್ದಾಗಿದೆ. ಈಗ 5 ನಿಮಿಷ ಆಗಿತ್ತಲ್ಲ, ಅದನ್ನ ಈಗ ಇದಕ್ಕೆ ಸೇರಿಸ್ಕೋಣ. ಸೇರಿಸ್ಕೊಂಡಿದ್ ಕೂಡಲೇ ಇಮ್ಮಿಡಿಯೇಟ್ ಆಗಿ ಅದನ್ನ ಟರ್ನ್ ಮಾಡಬಾರ್ದು. ಒಂದು 2 ನಿಮಿಷ ಅದೇ ರೀತಿ ಇರಲಿ. 2 ಸೈಡು ಒಂದೊಂದು 2 ನಿಮಿಷ ಆಗ್ಲಿ. ಆಮೇಲೆ ಅದನ್ನ ಸೈಡಲ್ಲಿ ಇಟ್ಕೋಣ. ಕಟ್ ಮಾಡ್ಕೊಬೇಕಾದ್ರೆ ಬದನೆಕಾಯಿ ಸೈಜ್ ನೋಡ್ಬೋದು ನೀವು. ತುಂಬಾ ದಪ್ಪನೂ ಆಗ್ಬಾರ್ದು ಮತ್ತು ತೆಳ್ಳಗೂ ಆಗ್ಬಾರ್ದು, ಒಂದು ಮೀಡಿಯಂ ಆಗಿರ್ಲಿ. ಈಗ ಪೂರ್ತಿಯಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತು. ಪ್ಲೇಟ್ ನಲ್ಲಿ ಕ್ಲೀನ್ ಆಗಿ ಜೋಡಿಸ್ಕೊಂಡಿದ್ದೀನಿ. ನೋಡ್ಬೋದು ಕಲರ್ ಮತ್ತೆ ರೋಸ್ಟ್ ಎಷ್ಟು ಪರ್ಫೆಕ್ಟ್ ಆಗಿದೆ. ಈಗ ಇದೇ ಟೈಮ್ ನಲ್ಲೇ ಮೇಲೆ ಒಂಚೂರು ಚಾಟ್ ಮಸಾಲಾನ ಒಂದು ಪಿಂಚ್ ಅಷ್ಟು ಇದನ್ನ ಸಿಂಪಡಿಸ್ಕೊಳ್ಳಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಈಗ ಬದನೆಕಾಯಿನ ಫ್ರೈನ ಮಾಡಿದ್ದಾಯ್ತು. ಅದು ಹೇಗಿತ್ತು ಏನು ಅನ್ನೋದನ್ನ ಟೇಸ್ಟ್ನ ಮಾಡಿ ನೋಡೋಣ. ಈಗ ಭಾಳ ಅಂದ್ರೆ ಭಾಳ ತುಂಬ ಚೆನ್ನಾಗಿದೆ. ಉಪ್ಪೇನಾದರೂ ನಿಮಗೆ ಕಮ್ಮಿ ಅನ್ನಿಸ್ತು ಅಂದರೆ ಅದ್ರ ಮೇಲೆ ನೀವು ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಬೋದು. 2 ಸೈಡು ಪೂರ್ತಿಯಾಗಿ ಬೆಂದಿದೆ. ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ. ನಾನು ಕೂಡ ಇದನ್ನು ಈಗ ಅನ್ನದ ಜೊತೆಲಿ ಟೇಸ್ಟ್ ಮಾಡ್ತಾ ತಿಂತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬದನೆಕಾಯಿನ ಉಪಯೋಗಿಸ್ಕೊಂಡು ಬದನೆಕಾಯಿ ಫ್ರೈನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರ್ತಿದೆ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.